ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನೈಋತ್ಯದ ಭಾಗದಿಂದ ಬರತಕ್ಕಂಥ ಬೀದಿ ಕುತ್ತು ಎಂದರೇನು, ಈ ಬೀದಿ ಕುತ್ತಿನ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ನೈಋತ್ಯದ ಬೀದಿ ಕುತ್ತು ಯಾವುದೇ ಮನೆಗೆ ಬಿದ್ದರೆ ಅಥವಾ ಯಾವುದೇ ಸೈಟಿಗೆ ಬಿದ್ದರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ರೀತಿ ಬೀದಿ ಕುತ್ತುಗಳು ಮನೆಗೆ ಬೀಳಬಾರ್ದು. ನೀವು ಈ ರೀತಿ ನೈಋತ್ಯ ಬೀದಿ ಕುತ್ತು ಏನಪ್ಪ ಅದು ಯಾವುದೋ ಬೀದಿ ಕುತ್ತು, ನಮಗೇನು, ನಾವು ನಮ್ಮ ಸೈಟಲ್ಲಿ ನಾವು ಮನೆ ಕಟ್ಕೊಳ್ತೀವಿ, ಅದೆಲ್ಲ ಯಾವ ರೋಡುಗಳು ಅವೆಲ್ಲ ಯಾರು ತಲೆ ಕೆಡಿಸ್ಕೊತಾರೆ, ನಮ್ಮ ಸೈಟಲ್ಲಿ ನಾವು ಒಂದು ಒಳ್ಳೆ ರೀತಿ ಮನೆ ಕಟ್ಕೊಂಡ್ರೆ ಸಾಕು ಅಂತ ನೀವು ಭಾವಿಸ್ತೀರಾ. ಇದೇ ರೀತಿನೂ ಮಾಡ್ಕೊಳ್ತೀರಾ. ಎಷ್ಟೋ ಜನ ವಾಸ್ತುವ್ರನ್ನ ಕರೆಸಿ ಅಥವಾ ವಾಸ್ತು ಬಗ್ಗೆ ನನಗೆ ಏನು ಬಿಡಪ್ಪ ಅಂತೇಳಿ ಯಾರನ್ನೋ ನಿಮಗೆ ಒಳ್ಳೆಯವ್ರ ವಾಸ್ತುವ್ರನ್ನಂತಲೇ ಕರೆಸ್ತೀರಾ. ಈ ಥರದ ಬೀದಿ ಕುತ್ತುಗಳು ಇರೋದನ್ನು ಯಾರೂ ಗಮನಿಸೋದೇ ಇಲ್ಲ. ನೀವು ಮನೇಲಿ ಮಾತ್ರ ಸುಮಾರು ಸರಿ, ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ, ಎಷ್ಟೋ ಸರಿ ನೀವು ಆಲ್ಟ್ರೇಷನ್ಗಳು ಮಾಡಿಸ್ತೀರಾ, ಆದರೂ ನಿಮಗೆ ರಿಸಲ್ಟ್ಸ್ ಬರೋದಿಲ್ಲ. ಅದೇ ರೀತಿ ನಿಮಗೆ ವಾಸ್ತು ಮೇಲೆ ನಂಬಿಕೆನೇ ಹೊರಟೋಗುತ್ತೆ. ಏನ್ರಿ ವಾಸ್ತು, ಯಾರು ನಾನು ನಮ್ಮಲ್ಲ ಅಂತಾರೆ. ಎಷ್ಟೋ ಜಾಗಗಳಲ್ಲಿ ನಾವು ಕೇಳಿದ್ದೀವಿ. ಆ ರೀತಿ ನೀವು ಯಾಕೆ ಇಲ್ಲಿ ಎಷ್ಟೋ ಆಲ್ಟ್ರೇಷನ್ ಮಾಡಿದ್ರು ನಿಮಗೆ ರಿಸಲ್ಟ್ಸ್ ಬರ್ತಾ ಇರಲ್ಲ? ನಿಮ್ಗೆ ವಾಸ್ತು ಮೇಲೇ ಒಂದು ಸರಿ ಆಲ್ಟ್ರೇಷನ್ ಮಾಡ್ಬೋದು, ಇಲ್ಲ ಕಟ್ಟೋ ವಾಸ್ತುಗೆ ಮಾಡ್ಕೊಂಡು ನಮ್ಗೆ ಸರಿ ಹೋದ್ರೆ ನಂಬಿಕೆ ಬರುತ್ತೆ. 1 ಸರಿ ಆಲ್ಟರ್ ಮಾಡ್ತೀರಾ, 2 ಸರಿ ಮಾಡ್ತೀರಾ, 3 ಸರಿ ಮಾಡ್ತೀರಾ, ಎಷ್ಟು ಸರಿ ಆಲ್ಟರ್ ಮಾಡಿದ್ರೂ ನಮಗೆ ಅದರಿಂದ ಏನು ಬದಲಾವಣೆಗಳೇ ಸಿಗೋದಿಲ್ಲ. ಅವಾಗ ಏನು ಅಂದ್ಕೊತೀರಾ, ಯಾವ ವಾಸ್ತು ಇಲ್ಲ, ವಾಸ್ತುನೇ ಇಲ್ಲ, ವಾಸ್ತು ನಾನು ನಂಬಲ್ಲ, ವಾಸ್ತು ಬಗ್ಗೆ ನನಗೆ ನಂಬಿಕೆ ಇಲ್ಲ. ಯಾಕೆ ಬರುತ್ತೆ ಅದು ಆ ವಿಚಾರ ಅಂತಂದರೆ, ಈ ಥರದ ರೋಡ್ ಹಿಟ್ಸು ಯಾವುದೋ ಇರುತ್ತೆ, ಅದನ್ನು ಯಾರು ಬಂದು ಪರಿಗಣನೆ ಮಾಡಿರೋದಿಲ್ಲ, ಅದ್ರ ಬಗ್ಗೆ ನಿಮಗೆ ಅರಿವು ಹೇಳಿರೋದಿಲ್ಲ. ಅದು ತಪ್ಪು ಸರಿ ಅಥವಾ ಇದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಯಾರೂ ಹೇಳಿರಲ್ಲ. ಆದ್ದರಿಂದ ನೀವು ವಾಸ್ತು ಮೇಲೆ ನಂಬಿಕೆನೇ ಹೊರಟೋಗಿರುತ್ತೆ. ಸುಮಾರು ಸರಿ ಆಲ್ಟರ್ ಮಾಡಿದ್ರು ರಿಸಲ್ಟ್ ಬರೋದಿಲ್ಲ. ಏನೋ ದಕ್ಷಿಣಕ್ಕಿಂತ ಉತ್ತರಕ್ಕೆ ಜಾಗ ಜಾಸ್ತಿ ಬಿಟ್ಟಿದ್ದೀನಿ, ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕವಾದ ಜಾಗ ಬಿಟ್ಟಿದ್ದೀನಿ, ವಾಸ್ತು ಜಾಗದಲ್ಲೇ ಒಳ್ಳೆ ಜಾಗದಲ್ಲೇ ವಾಸ್ತುಗೆ ಸಂಪ್ ಮಾಡಿದ್ದೀನಿ, ಒಳ್ಳೆ ಜಾಗದಲ್ಲೇ ಡೋರ್ಸ್ ಇಟ್ಟಿದ್ದೀನಿ, ಎಲ್ಲ ವಾಸ್ತುಗೆ ಮಾಡಿದ್ದೀನಿ, ಆದರೂ ನಮಗೆ ವಾಸ್ತು ರಿಸಲ್ಟ್ ಇಲ್ಲ, ವಾಸ್ತು ನಾನು ನಂಬಲ್ಲ ಅಂತಲೂ ನಾನು ಕೇಳಿದ್ದೀನಿ. ಈ ಥರದ ಬೀದಿ ಕುತ್ತುಗಳಿದ್ದಾಗ ನೀವು ವಾಸ್ತುನಲ್ಲ, ನೀವು ಯಾರ ಮಾತು ಕೇಳೋದಿಲ್ಲ, ವಾಸ್ತು ನಂಬಿಕೆನೂ ಇರೋದಿಲ್ಲ, ವಾಸ್ತುನ ಯಾರ ಮಾತು ಕೇಳೋದು ಇಲ್ಲ. ಈ ರೀತಿ ತೊಂದರೆಗಳಾಗ್ತದೆ. ಆದ್ದರಿಂದ ನೈಋತ್ಯದ ಬೀದಿ ಕುತ್ತು ಬಗ್ಗೆ ಹೇಳ್ಬೇಕಂದ್ರೆ, ನೈಋತ್ಯದ ಬೀದಿ ಕುತ್ತು ಬಿದ್ದಾಗ ಆ ಮನೆ ಯಜಮಾನ ಹಠ ಜಾಸ್ತಿ, ಸಿಕ್ಕಾಪಟ್ಟೆ ಹಠ, ಅವ್ರು ಹೇಳಿದ್ದೇ ನಡಿಬೇಕು, ಅವ್ರದ್ದು ಮಾಡೋದೇ ಸರಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ನೈಋತ್ಯದ ಬೀದಿ ಕೂತಿದ್ರೆ ಆ ಮನೆ ಯಜಮಾನ ತುಂಬ ಹಠ, ಸ್ವಲ್ಪ ಅಗ್ರೆಸಿವ್ ಜಾಸ್ತಿ ಇರ್ತಾರೆ. ಅದೇ ರೀತಿ ನೈಋತ್ಯದ ಬೀದಿ ಕುತ್ತು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ರಸ್ತೆ ಬಂದು ನೈಋತ್ಯದ ಬೀದಿ ಕುತ್ತಿತ್ತು ಅಂತಂದರೆ ಆ ಜಾಗಗಳಲ್ಲಿ ನೀವು ಮನೆ ಯಜಮಾನ ಆಗ್ಬೋದು, ಮನೆ ಯಜಮಾನೇ ಆಗಲಿ, ಆರೋಗ್ಯವಾಗಿರೋದಕ್ಕೆ ಆಗಲ್ಲ. ಏನೋ ಒಂದೊಂದು ಕಾಯಿಲೆ ಬರ್ತಾ ಇರ್ತದೆ, ಏನೋ ಒಂದು ಆರೋಗ್ಯದ ಸಮಸ್ಯೆ ಬರ್ತಾ ಇರ್ತದೆ. ಮೇಜರಾಗಿ ನೈಋತ್ಯದ ಬೀದಿ ಕುತ್ತಿತ್ತು ಅಂದರೆ ಮೇಜರ್ ಆಪ್ರೇಷನ್ಸ್ ಆಗುತ್ತೆ, ಸರ್ಜರಿಗಳಾಗೋವಂಥ ಚಾನ್ಸಸ್ ಇರುತ್ತೆ. ಮನೆ ಯಜಮಾನ ಈ ಮನೆಗಳಲ್ಲಿ ವಾಸ ಇರೋದಕ್ಕಾಗಲ್ಲ. ಮನೆ ಯಜಮಾನನಿಗೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ, ಮಾನಸಿಕ ಅಸ್ವಸ್ಥರೇ ಇರ್ತಾರೆ ಎಷ್ಟೋ ಜನ. ಈ ನೈಋತ್ಯದ ಬೀದಿ ಕುತ್ತಿಗೆ ಮನೆಯ ಯಜಮಾನ ಇರೋದಿಲ್ಲ, ಇದ್ರೂ ಆರೋಗ್ಯವಾಗಿರೋದಿಲ್ಲ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕಾಗಲ್ಲ. ಈ ರೀತಿ ಸಮಸ್ಯೆಗಳನ್ನ ಕೊಡುತ್ತೆ. ಅದೇ ಅಲ್ಲದೆ ನೈಋತ್ಯದ ಬೀದಿ ಕುತ್ತಿಗೆ ಮನೆಯ ಜ್ಯೇಷ್ಠ ಪುತ್ರ, ದೊಡ್ಡ ಮಗ ಅಥವಾ ದೊಡ್ಡ ಮಗಳು, ಮನೆಯ ಹಿರಿಯ ಮಗ ಯಾರಿರ್ತಾರೆ ಅವ್ರಿಗೆ ಇದು ಎಫೆಕ್ಟ್ ಜಾಸ್ತಿ ಕೊಡ್ತಾ ಇರುತ್ತೆ. ಅವ್ರನ್ನ ಸಾಲಗಾರನಾಗಿ ಮಾಡೋದು, ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ಮತ್ತು ಅವ್ರ ನೆಮ್ಮದಿಯುತವಾದ ಸಾಂಸಾರಿಕವಾಗಿ ನೆಮ್ಮದಿ ಜೀವನ ಮಾಡೋದಕ್ಕಾಗದೇ ಇರೋದು, ಸಾಂಸಾರಿಕ ಜೀವನದಲ್ಲಿ ಬಿರುಕು ಬಿಡೋದು, ಒಂದು ಮದುವೆ ಲೈಫಲ್ಲಿ ಸಮಸ್ಯೆಗಳಾಗೋದು, ಒಂದು ಆರೋಗ್ಯವಾಗಿ ನೆಮ್ಮದಿಯಾಗಿ ಅವ್ರ ಜೀವನ ಅವರು ಮಾಡೋದಕ್ಕೆ ಆಗದೇ ಇರೋ ರೀತಿಯಲ್ಲಿ ಈ ನೈಋತ್ಯದ ಬೀದಿ ಕುತ್ತು ನಿಮಗೆ ಕಿರುಕುಳ ಕೊಡ್ತಾ ಇರ್ತದೆ. ಆದ್ದರಿಂದ ನೈಋತ್ಯದ ಬೀದಿ ಕುತ್ತಿಗೆ ಮನೆಯ ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಮನೆಯ ಯಜಮಾನಿಗೆ ತುಂಬ ಎಫೆಕ್ಟ್ ಮಾಡುತ್ತೆ. ಅಥವಾ 2ನೇ ಸಂತಾನ 3ನೇ ಸಂತಾನಕ್ಕೆ ಅಷ್ಟೊಂದು ಎಫೆಕ್ಟ್ ಇರೋದಿಲ್ಲ ನೈಋತ್ಯದ ಬೀದಿ ಕುತ್ತು. ಆದ್ದರಿಂದ ಈ ಥರದ ಮನೆಯ ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಮನೆಯ ಯಜಮಾನಿಗೆ ತುಂಬ ತೊಂದರೆ ಕೊಡ್ತಾ ಇರುತ್ತೆ. ಆದ್ದರಿಂದ ಈ ಥರದ ಬೀದಿ ಕುತ್ತುಗಳಿಗೆ ನೀವು ಮನೆ ಕಟ್ಟೋದಕ್ಕಿಂತ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅಥವಾ ತಾತ್ಕಾಲಿಕವಾಗಿ ಕೆಲವೊಂದು ಮಾಡ್ಕೊಳ್ಬೋದು, ಅದು 100% ಮಾಡೋದಕ್ಕಾಗಲ್ಲ. ಒಂದು ತಾತ್ಕಾಲಿಕವಾಗಿ ನೀವು ಮಾಡಿಕೊಂಡು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಜೀವನ ಮಾಡ್ಬೋದು. ಅದಲ್ಲದೆ ಇನ್ನು ಬೇರೆ ವಿಚಾರ ಏನು ಅಂತಂದರೆ, ನೈಋತ್ಯದ ಬೀದಿ ಕುತ್ತು ತುಂಬ ಒಂದು ಅಗ್ರೆಸಿವ್ ಆಗಿ ಒಂದು ದುರಭ್ಯಾಸಗಳಿಗೆ ದಾಸರಾಗೋದು, ಯಾರ ಮಾತು ಕೇಳದೇ ಇರೋದು, ಈ ರೀತಿ ಸಮಸ್ಯೆಗಳನ್ನೆಲ್ಲ ಕೊಡ್ತದೆ ನೈಋತ್ಯದ ಬೀದಿ ಕುತ್ತು. ದಯಮಾಡಿ ನೈಋತ್ಯದ ಬೀದಿ ಕುತ್ತಿಗೆ ಮನೆ ಕಟ್ಟಬೇಡಿ, ಅದೇ ರೀತಿ ಸೈಟು ತೊಗೊಬೇಡಿ, ಇದು ಒಳ್ಳೆಯದಲ್ಲ. ಇಷ್ಟು ನೀವು ವಾಸ್ತು ವಿಚಾರದಲ್ಲಿ ಎಷ್ಟೇ ನಾವು ನಿಮಗೆ ಏನೇ ಮಾಡಿಸಿದ್ರೂ ಈ ಬೀದಿ ಕುತ್ತಿ ಇರತಕ್ಕಂಥ ಜಾಗಗಳಿಗೆ ಅಷ್ಟು ರಿಸಲ್ಟ್ಸ್ ಬರೋದಿಲ್ಲ. ಆದ್ದರಿಂದ ಇದನ್ನು ಅವಾಯ್ಡ್ ಮಾಡಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಇದ್ದೇನೆ. ಈ ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿ ಇನ್ನು ಬೇರೆ ಬೇರೆ ಯಾವ ರೀತಿ ಬೀದಿ ಕುತ್ತುಗಳು ಬರುತ್ತೆ, ಬೀದಿ ನೋಟಗಳು ಬರುತ್ತೆ, ಮತ್ತು ಇನ್ನೂ ವಾಸ್ತು ರೀತಿ ಹಲವಾರು ವಿಚಾರ ಇದೆ. ನಿಮಗೆ ಒಂದೊಂದೇ ಎಪಿಸೋಡಲ್ಲಿ ಇದೇ ರೀತಿ ನಿಮಗೆ ಒಂದೊಂದೇ ವಿಚಾರನ ತಿಳಿಸ್ತಾ ಹೋಗ್ತೀನಿ. ಅದಲ್ಲದೆ ಈ ವಾಸ್ತು ವಿಚಾರದಲ್ಲಿ ನನಗೆ ಏನಪ್ಪ ಅಂದರೆ ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ಗುರುಗಳೇ ನಿಮಗೆ ಯಾರು, ನೀವು ಈ ರೀತಿ ತಿಳ್ಕೊಳೋದಕ್ಕೆ ಕಾರಣ ಯಾರು, ನಿಮಗೆ ಗುರುಗಳು ಯಾರು, ಅಥವಾ ನೀವು ವಾಸ್ತು ವಿಚಾರದಲ್ಲಿ ಯಾವ ರೀತಿ ನೀವು ತಿಳ್ಕೊಂಡ್ರಿ ಅಂತಲೂ ಕೆಲವರು ಕೇಳಿದ್ದಾರೆ. ಅದೇ ರೀತಿ ನಾನು ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ನಮ್ಮ ಗುರುಗಳು ಯಾರು, ನಾವು ಎಷ್ಟು ವರ್ಷಗಳ ಅವರಿಗೆ ನಾವು ವಾಸ್ತುನ ಅಧ್ಯಯನ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆನೇ ಹೇಳ್ತೀನಿ. ಅದೇ ರೀತಿ ಈ ವಾಸ್ತು ಅನ್ನೋ ವಿಚಾರದಲ್ಲಿ ನನಗೆ ಈ ವಾಸ್ತು ಜರ್ನಿ ಏನು ಅಂತೇಳಿ ನಾನು ವಾಸ್ತು ಜರ್ನಿ ಅಂತಲೇ ನಾನೊಂದು ನಿಮಗೆ ಸಂಚಿಕೆ ಮಾಡ್ತೇನೆ. ಆ ಸಂಚಿಕೆಯಲ್ಲಿ ನಮ್ಮ ಗುರುಗಳು ಯಾರು ಮತ್ತು ನಾವು ಇದರಲ್ಲಿ ಎಷ್ಟು ವರ್ಷ ಯಾವ ರೀತಿ ಜರ್ನಿ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ತೇನೆ. ಇದೇ ರೀತಿ ನಮ್ಮ ಹೀರಾ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.